ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ಎರಡು ವಿಡಿಯೋನ ಅಂದರೆ 2 ದಿನದ ವಿಡಿಯೋನ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋ ಮುಂದೆ ಸೇರಿಸ್ತಾ ಹೋಗ್ತೀನಿ. ಇದು ಬಂದು ಭಾನುವಾರದ ವಿಡಿಯೋ. ಶನಿವಾರದ ವಿಡಿಯೋ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಒಂದು ವಿಶೇಷವಾದ ನಮ್ಮ ಊರಿನಲ್ಲಿ, ಅಂದರೆ ಎಲ್ಲರೂ ಅಲ್ಲ, ನಮ್ಮ ಒಂದು ಕುಟುಂಬದ ಸಾಂಪ್ರದಾಯಿಕ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಈ ಸಮಯದಲ್ಲೇ ಧನುರ್ಮಾಸದ ಸಮಯದಲ್ಲಿ ನಾಗರ ಹಬ್ಬ ಅಂತ ಹೇಳಿ ಮಾಡುವಂಥದ್ದು. ಆ ಹಬ್ಬದ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಅದು ಕೂಡ ಈ ವಿಡಿಯೋ ಜೊತೆ ಹಾಕ್ತೀನಿ. ಇವತ್ತು ಭಾನುವಾರ ಬೆಳಗಿನ ತಿಂಡಿಗೆ ನನಗೆ ಸಿಕ್ಕಾಬಟ್ಟೆ ಫೇವ್ರೇಟ್. ಜಾಸ್ತಿ ಮನೇಲಿ ರೈಸ್ ಐಟಮ್ಸ್ನೇ ಅಮ್ಮೋಗಿಗೆ ಇಷ್ಟ ಅಂತ ಹೇಳಿ ಟೊಮೊಟೊ ಬಾತು, ವಾಂಗಿಬಾತು, ಪುಳಿಯೋಗರೆ ಅಂತ ಹೇಳಿ ಬರೀ ಅದೇ ಆಗ್ತಾಯಿದೆ. ಇವತ್ತು ನಾನು ರವೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ರವೆ ರೊಟ್ಟಿ ಅಂದರೆ ನೀವು ನನಗೆ 3 ಟೈಮು ಕೊಟ್ಟರು ಕೂಡ ಇಷ್ಟಪಡ್ತೀನಿ. ರವೆ ರೊಟ್ಟಿ, ಅದರಲ್ಲೂ ಮಸಾಲ ಅಂದರೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇವೆಲ್ಲ ಹಾಕಿ ಮಾಡಿದ್ರಂತೂ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಯಾವುದೇ ಪಲ್ಯ ಅಂತೂ ಕೇಳೋದೇ ಇಲ್ಲ ನಾನು. ಚಟ್ನಿ ಇಷ್ಟ. ಚಟ್ನಿ ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಬಿಟ್ರೆ ಇಲ್ಲ ಮೊಸರು ಹಾಕ್ಕೊಂಡ್ರೂ ಸಹ ಸೂಪರಾಗಿರುತ್ತೆ. ರವೆ ರೊಟ್ಟಿಗೆ ಕಲಸಿದ್ದೀನಿ. ಮಕ್ಕಳಿಬ್ಬರೂ ಸಹ ಇನ್ನೂ ಎದ್ದಿಲ್ಲ. ಬನ್ನಿ, ರೆಡಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಅಂದರೆ ರವೆ ಮತ್ತು ಕಲಸಿಟ್ಟಿದ್ದೀನಿ. ಸ್ವಲ್ಪ ಅರಳಬೇಕು ರವೆ ಅಂತ ಹೇಳಿ ಕಲಸಿಟ್ಟಿದ್ದೀನಿ. ಈರುಳ್ಳಿ ಮತ್ತು ನೋಡ್ತಾ ಇದ್ದೀರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕ್ಯಾರೆಟನ್ನೆಲ್ಲ ತುರಿದು ರೆಡಿ ಮಾಡಿದ್ದೀನಿ. ಕಲಸಿಟ್ಬಿಟ್ಟು ಇವಾಗ ಚಟ್ನಿಗೂ ಕೂಡ ಮಸಾಲನ ರೆಡಿ ಮಾಡಿದ್ದೀನಿ. ಚಟ್ನಿ ರುಬ್ಬಿಲ್ಲ, ಮಕ್ಕಳೆದ್ಮೇಲೆ ಚಟ್ನಿನ ರುಬ್ಕೊಳ್ತೀನಿ. ನಾನು ಒಟ್ಟಿಗೆ ತಿನ್ನೋದು. ನಾನು ಮಕ್ಕಳೆದ್ಮೇಲೆ ಅವ್ರ ಜೊತೆನೇ ಅವ್ರಿಗೆ ಹಾಕ್ಕೊಟ್ಬಿಟ್ಟು ಆ ನಂತರ ನಾನು ತಿನ್ನುವಂಥದ್ದನ್ನು ಮಾಡ್ತೀನಿ. ನಾನು ನಿಮ್ಮೆಲ್ರಿಗೂ ಸಹ ಗೊತ್ತಿರೋ ಹಾಗೆ ಕಪ್ಪಕ್ಕಿ ಮಾಲ್ಟು ನಾನು 8 ಗಂಟೆಗೇ 1 ಗ್ಲಾಸ್ ಕಪ್ಪಕ್ಕಿ ಮಾಲ್ಟನ್ನ ಕುಟ್ಕೊಳ್ತೀನಿ. ಸೂಪರಾಗಿದೆ. ತುಂಬ ಆ್ಯಕ್ಟಿವ್ ಆಗಿರಬಹುದು. ಸಾತ್ವಿಕ ಆಹಾರ ಅನ್ನೋದರಲ್ಲಿ 2 ಮಾತಿಲ್ಲ. ಯಾವುದೇ ಕೆಮಿಕಲ್ಲು ಕೆಡದೇ ಇರೋ ಥರ ಏನೇನೋ ಕೆಮಿಕಲ್ನ ಬಳಸ್ತಾರೆ, ನಿಮ್ಗೆ ಗೊತ್ತಿದೆಯಲ್ವಾ. ಒಂದು ಎಳ್ಮನೆಯೂ ಸಹ ನಾನು ಬಳಸೋಕ್ಕೆ ಇಷ್ಟಪಡೋದು ಇಲ್ಲ. ಈಗಲೂ ಅಷ್ಟೇ, ಮುಂದೆ ಯಾವಾಗಾದರೂ ಸಹ ಸ್ವತಃ ನನ್ನ ಕೈಯಾರ ರೆಡಿ ಮಾಡಿರುವಂಥದ್ದು. ಗ್ರೀನ್ ಟೀ ಕೂಡ ಕೇಳ್ತಾ ಇದ್ದೀರಿ, ತುಂಬ ಜನ ಕೇಳ್ತಾ ಇದ್ದೀರಿ. ಡಿಟಾಕ್ಸ್ ಡ್ರಿಂಕ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಿ. ನನಗೆ ಸ್ವಲ್ಪ ಬಿಡುವಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಸೋಪ್ಸು, ಗ್ಲೋಯಿಂಗ್ ಆಯಿಲ್ ಇವೆಲ್ಲ ಮಾಡ್ತಾ ಇರೋದ್ರಿಂದ, ನನಗೆ ಒಬ್ಬಳೇ ಇರೋದ್ರಿಂದ ತುಂಬ ಇದಾಗ್ತಾಯಿದೆ. ಅದ್ರ ಜೊತೆಗೆ ನನ್ನ ಅಕೌಂಟು ಕೂಡ ಒಂದು ತುಂಬ UPI ಯೂಸ್ ಮಾಡಿದ್ದೀವಿ ಅಂತ ಹೇಳಿ ಸೀಸ್ ಆಗಿಬಿಟ್ಟಿದೆ. ಆ ಅಕೌಂಟ್ ಬಂದು ಬೆಂಗಳೂರಲ್ಲಿರೋದು. ಇನ್ನೂ ಸಹ ನನಗೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ. ತುಂಬ ಓಡಾಡ್ತಾ ಇದ್ದೀನಿ. ಗೊತ್ತಿಲ್ಲ, ತುಂಬ ಟ್ರಾನ್ಸಾಕ್ಷನ್ ಆಗಿದೆ, UPI ಜಾಸ್ತಿ ಬಳಸಿದ್ದೀರಿ ಅಂತ ಹೇಳಿ ಸೀಸ್ ಮಾಡಿದ್ದಾರೆ. ಅದು ಇನ್ನೂ 1-2 ವಾರ ಆಗುತ್ತೆ. ಬೆಂಗಳೂರಲ್ಲಿರುವಂಥದ್ದು. ನಾನು ಇನ್ನೂ ಕೂಡ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿರಲಿಲ್ಲ. ಇಲ್ಲೇ ATM ಅದು ಇದು ಯೂಸ್ ಮಾಡಿಕೊಂಡು ಅದೇ ಅಕೌಂಟ್ ಕಂಟಿನ್ಯೂ ಆಗಿತ್ತು. ಚೇಂಜ್ ಮಾಡ್ಕೋಬೇಕಿತ್ತು, ಮಾಡಿಲ್ಲ. ಬಸವೇಶ್ವರ ನಗರ ನಾವಿದ್ದಂಥದ್ದು, ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ದನ್ನು ನಾನು ಬಳಸ್ತಾ ಇದ್ದಿದ್ದು. ಗೂಗಲ್ ಪೇ, ಫೋನ್ಪೇ ಅಂತ ಹೇಳಿ. ಈಗ UPI ಜಾಸ್ತಿ ಬಳಸಿದ್ದೀನಿ ಅಂತ ಹೇಳಿ ಅದನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ. ಅದು ರಿಲೀಸ್ ಮಾಡ್ಕೋಬೇಕು. ಸತತವಾಗಿ 2 ವಾರದಿಂದನೂ ಸಹ ನಾನು ಆ ಪ್ರಯತ್ನದಲ್ಲಿದ್ದೀನಿ. ಒಂದು ಕೋರ್ಟಿಂದ ಅಮೌಂಟ್ ಬರಬೇಕು, ಅದು ಕೂಡ ನನ್ನ ಕೈ ಸೇರಿಲ್ಲ ಇನ್ನೂ ಸಹ. ಎಲ್ಲ ಪ್ರೋಗ್ರೆಸ್ಸಲ್ಲಿದೆ. ಒಂದೊಂದೇ ಅಂತ ಸರ್ಕಾರಿ ಕೆಲಸಗಳಂತೂ ಈಗಾಗುತ್ತೆ ಅಂದರೆ ಒಂದು ತಿಂಗಳೇ ಅಂದ್ಕೊಳ್ತೀನಿ. ಅದರಲ್ಲೂ ಕೋರ್ಟ್ ವಿಷಯದಲ್ಲಂತೂ ನನಗೆ ತುಂಬ ಅನುಭವ ಆಗಿದೆ. ಅಪ್ಪ ಹೋದ್ಮೇಲೆ ಪೂರ್ತಿ ಕೋರ್ಟಿಂದು 1-2-3 ವ್ಯವಹಾರಗಳು ನಮ್ಮ ತಂದೆ ನಡೆಸ್ತಾ ಇದ್ದಿದ್ದನ್ನು ನಾನೇ ನಡೆಸ್ತಾ ಇದ್ದಿದ್ದು. ಈ ಸಂದರ್ಭದಲ್ಲಿ ನಾನು ನಮ್ಮ ತಂದೆನ ಗ್ರೇಟ್ ಅಂತ ಅಂದ್ಕೊಳ್ತೀನಿ. ಸುಮಾರು 30 ವರ್ಷದಿಂದನೂ ಕೂಡ ಒಂದು ಕೇಸಿನ ಸಂಬಂಧಪಟ್ಟಂತೆ 30 ವರ್ಷ ಹೋರಾಡ್ತಾ ಬಂದಿದ್ದಾರೆ. ಇನ್ನೂ ಡಿಸೈಡಿಗೆ ಬಂದಿಲ್ಲ ನೋಡಿ. ಕೋರ್ಟ್ ಮೆಟ್ಲು ಹತ್ತಿದ್ರೆ ಹೀಗೆ ಆಗುತ್ತೆ, ನಾಳೆನೇ ಆಗುತ್ತೆ ಅನ್ನೋದು ಸುಳ್ಳು ಅಂತ ಅಂದ್ಕೊಳ್ತೀನಿ.
ಇದೊಂದು ಅಮೌಂಟ್ ಬರಬೇಕು, ಇನ್ಸೂರೆನ್ಸ್ ಅಮೌಂಟ್ ಬರಬೇಕು. ಅದು ಕೋರ್ಟಲ್ಲಿದೆ, ಆಕ್ಸಿಡೆಂಟ್ ಕೇಸದ್ದು. ಅದು ಕೂಡ ನಮ್ಮ ಕೈ ಸೇರ್ತಿಲ್ಲ. ನಾನು ಕೂಡ ತುಂಬ ಓಡಾಡ್ತಾ ಇದ್ದೀನಿ. ಕೆಲವು ಬಾರಿ ಮಾತಿಗೆ ತಪ್ಪದ್ನಾ ಅಂತ ನನ್ನ ಒಂದು ಪರ್ಸ್ನಲ್ ವಿಷಯವಾಗಿ ಹೇಳ್ಕೊಳ್ತೀನಿ. ಇನ್ನೂ ಕೂಡ ಆಗಿಲ್ಲ. 2026 ಎಲ್ಲ ಸರಿ ಹೋಗುತ್ತೆ. ಫೋನ್ ಬರ್ತಾ ಇದೆ. ಫೋನ್ ಅಡುಗೆ ಮನೇಲಿ ಇಟ್ಕೊಂಡು ಕೆಲವು ವೀಡಿಯೋಗಳನ್ನ ನೋಡ್ತಾ ನಾನು ಕೆಲಸ ಮಾಡ್ಕೊಳ್ತಿರ್ತೀನಿ. ಹಿಂಗಿದೆ ಸ್ವಲ್ಪ ಸಿಚುವೇಶನ್, ಸಂದರ್ಭ. ಧೃತಿ ಅಂತೂ ಕೆಡ್ತಿಲ್ಲ, ನಾನು ತಾಳ್ಮೆ ಕಳ್ಕೊಳ್ತಾ ಇಲ್ಲ. ಆಗುತ್ತೆ, ಖಂಡಿತ ಆಗುತ್ತೆ. ಭಗವಂತ ಕೈ ಬಿಡೋದಿಲ್ಲ. ನಿಧಾನ ಆದರೂ ಕೂಡ ದುಪ್ಪಟ್ಟು ನನಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನನ್ನ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಕೂಡ ನಾನು ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾ ಇರೋದನ್ನು ಹೇಳ್ಕೊಳ್ತೀನಿ. ತುಂಬ ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ತಗೊಳ್ತಾ ಇದ್ದೀರಿ. 3, 4, 5ನೇ ಆರ್ಡ್ರು. ನನ್ನ ಚಾನಲ್ಲು ಕೂಡ ಹೋಯಿತು. ನನ್ನ ಚಾನಲಲ್ಲಿ ನಾನು ಅದನ್ನು ರಿವ್ಯೂ ಕೊಡ್ತಾ ಇದ್ದೆ ಮತ್ತು ಹೇಳ್ಕೊಳ್ತಾ ಇದ್ದೆ. ನನಗೀಗ ಚಾನಲ್ಲು ಕೂಡ ಆ ಚಾನಲ್ಲು ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಆಗೊಮ್ಮೆ ಈಗೊಮ್ಮೆ ಹಾಕ್ಕೊಳ್ತೀನಿ. ಯಾರೆಲ್ಲ ತೊಗೊಂಡಿದ್ದಾರೋ ಅವರೇ ರಿಪೀಟ್ ತಗೊಳ್ತಾ ನನ್ನ ಕೈ ಹಿಡಿತಾ ಇದ್ದಾರೆ. ಅದಕ್ಕೆ ಹೇಳೋದು, ಭಗವಂತ ಒಳ್ಳೆಯ ಆತ್ಮ, ಒಳ್ಳೆತನ ಇದ್ದಾಗ ಖಂಡಿತ ಯಾವುದೋ ರೂಪದಲ್ಲಿ ಎಲ್ಲರೂ ನನ್ನ ಮುಳುಗಕ್ಕೆ ಬಿಡದಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲದಕ್ಕೂ ಸರಿ ಹೋಗುತ್ತೆ ಸಮಯ. ನೋಡಿ, ನಮ್ಮ ಮನೆಯವರು ಹೋಗಿ 11 ತಿಂಗಳು. ಈ ಜನವರಿ 23ನೇ ತಾರೀಕಿಗೆ 11 ತಿಂಗಳಾಗುತ್ತೆ. ಅವರ ತಿಥಿ ನಕ್ಷತ್ರದ ಪ್ರಕಾರ, ಅವರು ಹೋದಂತಹ ತಿಥಿ ನಕ್ಷತ್ರದ ಪ್ರಕಾರ 11ನೇ ತಿಂಗಳು. ಅದೆಷ್ಟು ಬೇಗ 1 ವರ್ಷ ಆಗೋಯಿತು. ನನಗೆ ಈಗ ಮಾತಾಡಿದ್ದೀನಿ, ಈಗ ಅವ್ರ ಜೊತೆ ಕೆಲವು ವಿಷಯಗಳನ್ನ ಮಾತಾಡಿದ್ದೀನಿ. ಕಿವಿಲಿ ಮಾತಾಡ್ದಂಗೆ ಆಗುತ್ತೆ. ತಿಂಡಿ ಹಾಕ್ಕೊಟ್ಟಿದ್ದೀನಿ, ಆಫೀಸ್ಗೆ ಹೋಗಿದ್ದಾರೆ, ಬರ್ತಾರೆ. ಇದೇ ನನ್ನ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ. 1 ವರ್ಷ ಆಗೋಯ್ತಪ್ಪ ನಿಮ್ಮ ಜೊತೆ ಮಾತಾಡಿ ನೋಡಿ ಅಂತ ಅನಿಸಿದ್ರು ಸಹ. ಆದರೆ ನಿನ್ನೆ ಮಾತಾಡಿದ್ದೀನಲ್ಲಪ್ಪ, ಈಗ ಮಾತಾಡಿದ್ದೀನಿ ಅನಿಸುತ್ತೆ. ಅದೇ ಬಾಂಧವ್ಯ, ಅದೇ ಒಂದು ಅಗಾಧವಾದ ಪ್ರೀತಿ ಅವ್ರ ಜೊತೆ ಒಟ್ಟಿಗೆ ನನಗಿತ್ತು. ತುಂಬಾ ಒಳ್ಳೆಯ ವ್ಯಕ್ತಿತ್ವ. ನಮ್ಮ ತಂದೆನ ಹೇಗೆ ಹೊಗಳಿದ್ನೋ ನಾನು, ನನ್ನ ಗಂಡನೂ ಸಹ ತುಂಬ ಮಗುವಿನಂಥ ಮನಸ್ಸು. ಅದನ್ನ ಹೇಳ್ಕೊಳಕ್ಕಾಗಲ್ಲ. ದೇವರು ಇನ್ನೊಂದು 16 ವರ್ಷ ಅವ್ರ ಜೊತೆ ನಾನು ಬದುಕುವಂಥ ಅವಕಾಶ ಕೊಡಬೇಕಿತ್ತು. ಅವ್ರಿಗೂ ತುಂಬ ಕನಸಿತ್ತು. ಮಕ್ಕಳನ್ನ ನೋಡಿದ್ರೆ ನನಗೆ ತುಂಬ ಹೊಟ್ಟೆ ಉರಿಯುತ್ತೆ. ಕೆಲವು ಬಾರಿ ತುಂಬ ಒಂದೊಂದು ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ನೋವು ಬರ್ದಂಗೆ ನಾನು ನೋಡ್ಕೋಬೇಕು ಅವ್ರನ್ನ ಅಂತಂದರೂ ಕೂಡ ತಂದೆ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ಅಪ್ಪನೇ, ಅದು ನನಗೂ ಗೊತ್ತು. ನನ್ನ ಮಕ್ಕಳು ಅದನ್ನು ಅನುಭವಿಸ್ತಾ ಕೆಲವು ಬಾರಿ ಅಂದ್ಕೊಳ್ತೀನಿ. ಅವರಪ್ಪನ ನೆನ್ಕೊಳ್ತಾ ಇದ್ದಾರೆ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ದೊಡ್ಡ ಮಗ ಮನೆಯಿಂದ ಹೋಗಬೇಕಾದ್ರೆ ದೇವ್ರ ಮನೆಗೆ ಹೋಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಅವ್ರ ಅಪ್ಪನ ಮುಂದೆ ಕೈ ಮುಗಿದು ಒಂದು 10 ನಿಮಿಷ ಕಣ್ಮುಚ್ಚಿ ನಿಂತ್ಕೊಳ್ತಾನೆ. ಅದನ್ನೆಲ್ಲ ನೋಡಿದಾಗ ಒಂಥರ ಹೊಟ್ಟೆ ಕಿವುಚ್ದಂಗೆ ಆಗುತ್ತೆ, ಕರುಳು ಕಿವುಚ್ದಂಗೆ ಆಗುತ್ತೆ. ತುಂಬ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು. ಅವ್ರು ಏನು ಕೇಳಿದ್ರು ಸಹ ಬೇಡ ಅಂತಿರಲಿಲ್ಲ. ಆಯಿತು ಮಕ್ಕಳ ಕೊಡಿಸ್ತೀನಿ, ತಿನ್ನೋದಾಗಲಿ ಏನೋ ಒಂದು ಆಟಿಕೆ ಚಿಕ್ಕದ್ರಿಂದನೂ ಸಹ ಒಂದು ಆಟ ಸಾಮಾನಿಂದ ಹಿಡಿದು ಅವ್ರು ಇವತ್ತು ಕೇಳಿದ್ರೆ ಸಂಜೆನೇ ಬರ್ತಿತ್ತು, ಸಂಜೆ ಕೇಳಿದ್ರೆ ಬೆಳಗ್ಗೆನೇ ತಗೊಟ್ಬಿಡ್ತಿದ್ರು. ಗಂಡು ಮಕ್ಕಳು ತುಂಬ ಸ್ಟ್ರಿಕ್ಟ್. ಕೆಲವು ಗುಣಗಳನ್ನ ಹೇಳ್ಕೊಡ್ತಿದ್ರೆ ಹೊರತು ಗದರಿಸೋದು, ಬೈಯೋದು, ತುಂಬ ಸ್ಟ್ರಿಕ್ಟ್ ಆ ಥರ ಮಾಡಿಲ್ಲ. ಪ್ರೀತಿಯಿಂದ ಮಕ್ಕಳಿಗೆ ಹೇಳ್ತಾಯಿದ್ರು. ಯಾವಾಗಲೂ ಪ್ರೀತಿನೇ ಅವ್ರ ಮಾತಲ್ಲಿ ಬರ್ತಾಯಿದ್ದು. ಮಕ್ಕಳಿಗೆ ನಾನು ಗದರಿಸ್ತಾ ಇದ್ದೆ, ನಾನು ಬೈತಾ ಇದ್ದೆ. ಅದರಲ್ಲಿ ಒಂದು ಮನೆಯೂ ಕೂಡ ಮಕ್ಳಿಗೆ ಅವ್ರು ಗದರಿಸುವಿಲ್ಲ, ಅಂದೂ ಇಲ್ಲ. ನೋಡಿ, ರಜಾ ದಿನಗಳಲ್ಲಿ 10-11 ಗಂಟೆ ಮಲ್ಕೊಳ್ತಾರೆ. ನನಗೇನಾದರೂ ಹೆಲ್ಪ್ ಬೇಕು, ಒಂದು ಹೊರಗಡೆ ಒಂದು ಪ್ರಾವಿಸನ್, ಏನೋ ಒಂದು ತರಕಾರಿ ಏನೋ ತರಬೇಕು ಅಂದರೂ ಸಹ ಒಂದು ಸಲ ಆದರೂ ಸಹ ನಿನ್ನ ಮಕ್ಕಳನ್ನ ಎಬ್ಸು ಕಳಿಸು ಅಂತಿರಲಿಲ್ಲ. ಅವರೇ ಹೋಗ್ತಿದ್ರು. ಮಲಗಲಿ ಬಿಡು, ಮಕ್ಕಳು ಎದ್ದೇಳ್ತಾರೆ ಬಿಡು ಅನ್ನೋರು. ಕೆಲವು ಬಾರಿ ಎದಳ್ರು ಮಕ್ಕಳ ಗ್ಯಾಸ್ಟ್ರಿಕ್ ಆಗುತ್ತೆ, ತಿಂಡಿ ತಿನ್ನಿ, ಈ ರೀತಿ ಅವ್ರ ಜೊತೆ ಮಾತಾಡ್ತಿದ್ರು. ಅಂಥ ವ್ಯಕ್ತಿತ್ವ. ಹೆಂಡತಿ ಮಕ್ಕಳು ಅಂದರೆ ಅವ್ರಿಗೆ ಪ್ರಪಂಚ ಥರ ಆಗಿಬಿಟ್ಟಿತ್ತು. ಇತ್ತೀಚೆಗಂತೂ ನಮ್ಮನ್ನು ಬಿಟ್ಟರೆ ಅವರು ಇರೋಕ್ಕಾಗೋದೇ ಇಲ್ಲ ಅನ್ನೋ ಥರ ಅವ್ರ ಮನಸ್ಸು. ತುಂಬ ಇಷ್ಟಪಡ್ತಾ ಮಕ್ಕಳಿಗಾಗಲಿ ನನಗಾದರೂ ಸಹ ಒಂದು ದಿನ ನಾನೊಂಚೂರು ಸಪ್ಪಗಾದರೂ ಸಹ ಒಂದು ದಿನವೂ ಕೂಡ
ಬೇಜಾರು ಮಾಡ್ಕೊಳ್ದಂಗೆ ಯಾಕೋ ಸಪ್ಪಗಿದ್ದಾಳೆ, ಯಾಕೆ ಬಾ ಹೊರ್ಗಡೆ ಹೋಗೋಣ, ಒಂದು ರೌಂಡ್ ಹೋಗಿ ಬರೋಣ ಬಾ ಅಂತ ಹಿಂಗೆಲ್ಲ ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಕಾಫಿ ಚೆನ್ನಾಗಿದೆ ಬಾ, ಇಲ್ಲಿ ಟೀ ಚೆನ್ನಾಗಿದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗೋರು. ಇಷ್ಟು ಬೇಗ ಅದನ್ನೆಲ್ಲ ಕಳ್ಕೊತೀನಿ, ಈ ಜನ್ಮಕ್ಕೆ ಇಷ್ಟೇನಾ ಅನ್ನೋ ಥರ ನನ್ನ ಬದುಕು. ಬೆಳಗ್ಗೆನೆ ಮೂಡೌಟ್ ಮಾಡಿಕೊಂಡು ನಿಮಗೂ ಬೇಜಾರು ಮಾಡೋದು ಬೇಡ. ಅವ್ರ ಬಗ್ಗೆ ಮಾತಾಡಬೇಕು, ಮತ್ತೊಂದು ವಿಡಿಯೋಗಳಲ್ಲಿ ಮಾತಾಡ್ತೀನಿ. ಬನ್ನಿ, ಈರುಳ್ಳಿ ಇವೆಲ್ಲ ಚಿಟ್ಟಿದ್ದೀನಿ, ಅದನ್ನು ಕಲಸಿಟ್ಬಿಟ್ಟು ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮುಗಿಸ್ಬಿಟ್ಟು ಆ ನಂತರ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಬನ್ನಿ, ಬ್ಯಾಕ್ ಕ್ಯಾಮ್ರಾದಿಂದ ಒಂದು ವ್ಯೂನ ತೋರಿಸಿ ಸ್ನಾನಕ್ಕೆ ಹೋಗಿ ಬರ್ತೀನಿ. ನೋಡ್ತಾ ಇದ್ದೀರಿ, ಸಣ್ಣಕ್ಕೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸಹ ಇಲ್ಲಿ ಮಿಕ್ಸಿ ಇದೆ. ಇಲ್ಲಿ ಬಂದು ಚಟ್ನಿಗೆ ಮಸಾಲ ಹಾಕಿದ್ದೀನಿ, ಕಾಯಿ ಮತ್ತು ಉರ್ಗಡ್ಲೆ ಚಟ್ನಿ ಮಸಾಲ ಹಾಕಿದ್ದೀನಿ, ರುಬ್ಬಬೇಕು, ಆಮೇಲೆ ರುಬ್ಕೊಳ್ಳೋಣ ಅಂತ ಹೇಳಿ ಹಾಕಿದ್ದೀನಿ. ಇಲ್ಲಿ ಕಲಸಿಟ್ಟಿದ್ದೀನಿ, ರವೆ ಕಲಸಿಟ್ಟಿದ್ದೀನಿ, ಅದಕ್ಕಿವಾಗ ಈರುಳ್ಳಿ ಇವೆಲ್ಲ ಹಾಕಿ ಕಲಸಿಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಮತ್ತೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ, ನನ್ನ ವೀಡಿಯೋ ಯಾವತ್ತೂ ಕೂಡ ಒಂದು ಸ್ವಲ್ಪ ಲೆಂತಿಯಾಗೇ ಇರುತ್ತೆ. ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಲೈಕು ತುಂಬ ಕಡಿಮೆ ಕೊಡ್ತಾಯಿದ್ದೀರಿ, ಒಂದು ಲೈಕ್ನ ಕೊಡಿ. ಆ ಲೈಕು ಮತ್ತೊಂದು ವೀಡಿಯೋ ತರೋಕ್ಕೆ ನನಗೆ ಸ್ಫೂರ್ತಿ ಆಗುತ್ತಷ್ಟೆ ಅಲ್ವಾ. ಲೈಕ್ ಲೈಕು ಬಹಳ ಕಡಿಮೆ ಕೊಡ್ತಾಯಿದ್ದೀರಿ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ನನ್ನ ವೀಡಿಯೋಗೆ ತುಂಬ ಚೆನ್ನಾಗಿ ಲೈಕ್ ಬರ್ತಿತ್ತು. ನೀವೇ ಅಲ್ಲಿದ್ದವರು ನೀವೇ ಅಲ್ವಾ. ಲೈಕನ್ನ ಕೊಡಿ, ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ನನ್ನ ಡೈಲಿ ಬ್ಲಾಗ್ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗ್ತಾಯಿದೆ ಅಂತ ಕೂಡ ನಾನು ಅಂದ್ಕೋಬೇಕಲ್ವಾ. ಮಾಮೂಲಿ ಕೂತ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡೋದಕ್ಕೂ ಈ ಡೈಲಿ ಬ್ಲಾಗ್ ವಿಡಿಯೋ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಡೈಲಿ ಬ್ಲಾಗ್ ವಿಡಿಯೋ ತುಂಬ ಕಷ್ಟ ನಮಗೆ ವಿಡಿಯೋ ಮಾಡೋದಕ್ಕೆ, ಏನೋ ಗೊತ್ತಿಲ್ಲ. ಆ ಕಷ್ಟ ಅಂತ ಅಂದ್ಕೊಳ್ಳೋದಕ್ಕಿಂತ ನಾನು ಇಷ್ಟಪಟ್ಟು ನನ್ನ ಡೈಲಿ ವ್ಲಾಗ್ ತೋರಿಸ್ಬೇಕು ಅಂತ ಹೇಳಿ ತುಂಬ ಇಷ್ಟ. ನನ್ನ ಸ್ಕಿನ್ ರೋಟೀನಾಗಲಿ ಮತ್ತು ಸ್ಕಿನ್ ರೋಟೀನು ಇವೆಲ್ಲ ತೋರಿಸ್ಬೇಕು, ಇವೆಲ್ಲ ಇದೆ. ಖಂಡಿತ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ನೀವು ಸಪೋರ್ಟ್ ಮಾಡಬೇಕು. ನೀವು ವಿಡಿಯೋ ನೋಡ್ತೀರಲ್ವ, ನೋಡಿದ್ರೆ ಲೈಕ್ ಕೊಡೋದಾಗಲಿ ಶೇರ್ ಮಾಡೋದಾಗಲಿ ಮಾಡಿದ್ರು ಕೂಡ ನನಗೆ ತುಂಬ ಹೇಳಬೇಕು ಅಂತ ಹೇಳಿದರೆ ತುಂಬ ಮೋಟಿವೇಟ್ ಆಗ್ತೀನಿ ನಿಮ್ಮಿಂದನೂ ಸಹ. ನಾನು ಕಲಸಿಟ್ಬಿಟ್ಟು ನಾನಿದು ತಟ್ಟೋದಲ್ಲ, ಹಂಚ ಮೇಲೆ ಹಾಗೆ ಇದು ಮಾಡ್ತೀವಲ್ಲ ಆ ಥರ ರೊಟ್ಟಿ ನನಗೆ ತುಂಬ ಇಷ್ಟ. ಬಿಸಿ ಬಿಸಿ ರೊಟ್ಟಿ. ನಮ್ಮ ಹುಣಸೂರಲ್ಲಿ ಇವತ್ತು ಮಳೆ ಬೇರೆ ಕೂಡ, ಬೆಳಗ್ಗೆಯಿಂದ ಒಂಥರ ಸೋನೆ ಮಳೆ ಥರ ಆಗಿದೆ. ಈ ಸಂದರ್ಭದಲ್ಲಿ ಬಿಸಿ ಬಿಸಿ ರೊಟ್ಟಿ ಚೆನ್ನಾಗಿರುತ್ತಲ್ವ. ದೋಸೆ ಆಗಲಿ ರೊಟ್ಟಿ ಆಗಲಿ ಸಹ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಲಸಿಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಲ್ಲ ಸ್ನೇಹಿತರೆ, ರೊಟ್ಟಿ
ಚಟ್ನಿ ಎಲ್ರಿಗೂ ಮಾಡಿಕೊಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಕಮಲಮ್ಮ ಕೂಡ ತುಂಬ ಲೇಟಾಗಿ ಬಂದರು ಇವತ್ತು. ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಅಡುಗೆ ಕೂಡ ರೆಡಿ ಮಾಡಿ ಎಂಡ್ ಮಾಡೋಣ ವಿಡಿಯೋ ಕಾಲ್. ಮಸಾಲ ಸಾಂಬಾರು ಮಾಡಿ ರೈಸ್ ಮಾಡಿ ಮೊಸರು ಜೊತೆಗೆ ಕೂಡ ಇತ್ತು. ಮಕ್ಳಿಗೆ ಊಟ ಎಲ್ಲ ಕೊಟ್ಟು ವಿಡಿಯೋನ ಎಂಡ್ ಮಾಡಿ ಸ್ವಲ್ಪ ಮಾತಾಡಿ ಎಂಡ್ ಮಾಡೋಣ ಅಂತ ಹೇಳಿ ಬಂದೆ. ಬನ್ನಿ, ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಸಾಲ ಸಾಂಬಾರು ಮಾಡಿದೆ, ರೈಸ್ ಮಾಡಿದೆ. ಸಾಂಬಾರು ಹಾಗೆ ಒಂದನ್ನು ತೋರಿಸಿ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಬನ್ನಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಸಾಂಬಾರು ತೋರಿಸಿ, ಮೊನ್ನೆ ಒಂದು ವಿಡಿಯೋದಲ್ಲಿ ಒಂದು ಕಾಯಿನ ತೋರಿಸ್ದೆ. ಇದೇನು ಹೇಳಿ, ನಿಮ್ಮ ಕಡೆ ಏನು ಹೇಳ್ತಾರೆ ಹೇಳಿ ಅಂತ ಹೇಳಿದೆ. ಒಬ್ಬರು ನನಗೆ ಬ್ಯಾಲದ ಹಣ್ಣು ಅಂತ ಹಾಕಿದ್ದೆ. ಬ್ಯಾಲದ ಹಣ್ಣು, ಹೌದು ಕರೆಕ್ಟ್, ನಮ್ಮ ಕಡೆನೂ ಸಹ ಬ್ಯಾಲದ ಹಣ್ಣು ಅಂತ ಹೇಳ್ತಾರೆ. ಪಿತ್ತ ಸಮನಕ್ಕೆ ತುಂಬ ಒಳ್ಳೆಯ ಹಣ್ಣು ಅಂತ ಹೇಳ್ಬೋದು. ಸೀಸನಲ್ಲಿ ಮಾತ್ರ ಸಿಗುವಂಥದ್ದು. ಇವಾಗ ಸೀಸನ್ ಇದೆ, ಸಿಗುತ್ತೆ. ಕಾಯಿ ತೊಗೊಂಡ್ರೆ ಹುಳಿ ತುಂಬ ಹುಳಿ ಇರುತ್ತೆ. ಹಣ್ಣಾಗಿರಬೇಕು. ಹಣ್ಣಾಗಿರುವಂಥ ತೊಗೊಂಡ್ರೆ, ಹಣ್ಣಾಗೋದನ್ನು ಹೇಗೆ ಪತ್ತೆ ಮಾಡ್ಬೋದು ಅಂತೇಳಿದ್ರೆ ಘಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಘಮ. ಮತ್ತು ಹಿಂಗೆ ಅಳ್ಳಾಡುತ್ತೆ, ಆ ಕಾಯಿನ ಅಳ್ಳಾಡಿಸಿದ್ರೆ ಹಿಂಗೆ ಶೇಕ್ ಆಗುತ್ತೆ ಒಳಗಡೆ. ಅದು ಕೂಡ ತುಂಬ ಸಿಹಿ ಇರುತ್ತೆ. ಅದರಲ್ಲಿ ಪಾನಕ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಪಿತ್ತಕ್ಕೆ ತುಂಬ ಒಳ್ಳೆಯದು. ಹಾಗೂ ಕೂಡ ತಿನ್ಬೋದು. ಅದನ್ನು ತಿಂತೀನಿ ಈಗ ವೀಡಿಯೋದಲ್ಲಿ ತೋರಿಸ್ಬಿಟ್ಟು, ಯಾಕೆಂದರೆ ಅದನ್ನು ಕೇಳಿದೆ ಯಾವ ಹಣ್ಣು ಇದು ಹೇಳಿ ಅಂತ ಹೇಳಿ. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಡು ನಿಮ್ಮ ಮುಂದೆ ತರ್ತೀನಿ. ಅದಕ್ಕೆ ಮುಂಚೆ ಸಾಂಬಾರು ಏನು ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಬನ್ನಿ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿ ನಿಮಗೆ. ವಿಡಿಯೋನ ಎಂಡ್ ಮಾಡುವಂಥ ಸಮಯ ಅಲ್ವಾ, ತುಂಬ ಮಾತಾಡ್ತಾಯಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಬನ್ನಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಸಾಂಬಾರು ಏನಾಗಿದೆ ಅಂತ ಹೇಳಿ. ಅನ್ನ ಕೂಡ ಆಗಿ ಮಕ್ಕಳಿಗೆಲ್ಲ ಊಟ ಕೊಟ್ಟಿದ್ದೀನಿ. ಸ್ವಲ್ಪ ಸಾಂಬಾರು, ಸ್ವಲ್ಪ ಮೊಸರಲ್ಲಿ ಊಟ ಮಾಡಿದ್ರು ಮಕ್ಕಳು. ಮತ್ತು ಸಾಂಬಾರು ಕೂಡ ಅವರೆಕಾಳು, ಹಸಿ ಅವರೆಕಾಳು ಸೀಸನ್ ಅಲ್ವಾ, ಏನು ಮಾಡಿದ್ರು ಸಹ ಎಲ್ಲೆಲ್ಲೂ ನಾನೇ ಅನ್ನೋ ಥರ ಆಗಿದೆ ಅವರೆಕಾಳು. ಪ್ರತಿಯೊಂದಕ್ಕೂ ಸಿಹಿಯಿಂದ ಹಿಡಿದು ಪಾಯಸ, ಹಲ್ವಾ, ನಾನ್ ವೆಜ್ ರೆಸಿಪಿಗೂ ಕೂಡ ಅವರೆಕಾಳನ್ನ ಎಲ್ಲದಕ್ಕೂ ಬಳಸೋ ರೀತಿ. ಈಗ ಬೇಳೆ ಸಾಂಬಾರೆಲ್ಲ ಈ ಟೈಮಲ್ಲಿ ಟೇಸ್ಟು ಕೂಡ ಅನಿಸೋದೇ ಇಲ್ಲ. ಮಸಾಲೆ ಸಾರು, ಹುಳಿ ಸಾರು, ಉಪ್ಪು ಸಾರು ಹಿಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಅವರೆಕಾಳು ಸಾಂಬಾರು ನಾನು ಮಸಾಲ ಇಟ್ಟು ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಮುದ್ದೆಗೆ ಆಲೂಗಡ್ಡೆ ಬದನೆಕಾಯಿ ಮಾತ್ರ ಹಾಕಿದ್ದೀನಿ. ಸಾಂಬಾರು ಕುಕ್ಕರಲ್ಲೇ ಮಾಡಿದೆ. ಸ್ವಲ್ಪ ತಂಗಿ ಮನೆಗೂ ಕೊಡಬೇಕಿತ್ತು ಅಂತ ಹೇಳಿ ಬೇರೆ ಪಾತ್ರೆಗೆ ಬಗ್ಸಿ ಕುಕ್ಕರ್ನ ತೊಳೆಯೋದಕ್ಕೆ ಹಾಕಬೇಕು. ನೋಡಿ, ಈ ರೀತಿ ಆಗಿದೆ ಸಾಂಬಾರು. ನಿಮ್ಗೇನು ಅನಿಸುತ್ತೆ, ನೀವು ಹೇಗೆ ಮಾಡ್ತೀರಿ, ಹೇಗೆ ಅನಿಸುತ್ತೆ ಅನ್ನೋದಕ್ಕಿಂತ ನಿಮ್ಮ ಸೈಡಲ್ಲಿ ಹೇಗೆ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಅವರೆಕಾಳು ಸಾರು ಸಿಕ್ಕಾಬಟ್ಟೆ ಇಷ್ಟ. ರಾಗಿ ಮುದ್ದೆ ಮಾಡ್ಕೊಳ್ಳಿ, ಅಕ್ಕಿ ರೊಟ್ಟಿ, ಚಪಾತಿ ಏನಕ್ಕಾದರೂ ಸಹ ಸಾಂಬಾರು ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬದನೆಕಾಯಿ ಮಾತ್ರ ಹಾಕಿದ್ದೀನಿ. ಕಸೂರಿ ಮೇಥಿ, ಮೆಂತ್ಯ ಸೊಪ್ಪು ಸಹ ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಾಗಿತ್ತು. ಮಕ್ಕಳು ಕೂಡ ಚೆನ್ನಾಗಿದೆಯಾ ಅಂತ ಕೇಳಿದೆ, ಚೆನ್ನಾಗಿದೆ ಅಂತ ಹೇಳಿ ಖುಷಿಪಟ್ಟರು. ಬನ್ನಿ, ಬ್ಯಾಲ್ದಣ್ಣನ ಏನು ಟೇಸ್ಟ್ ಇದೆ, ಹುಳಿ ಇದೆಯಾ, ಸಿಹಿ ಇದೆಯಾ ಅಂತ ಹೇಳಿ ನೋಡೋಣ. ನೆನ್ನೆನೇ ತಿನ್ನಬೇಕಿತ್ತು ಇದನ್ನು. ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ವಿಡಿಯೋದಲ್ಲಿ ತೋರಿಸ್ಬೇಕು ಇರಪ್ಪ ಅಂತ ಹೇಳಿ ಮಗನಿಗೆ ಹೇಳಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿನೇ ಕೂದಲು. ಎಷ್ಟು ಹೊತ್ತು, ಒಂದು ಸ್ನಾನ ಮಾಡಿ ತುಂಬ ಹೊತ್ತಾಗಿದ್ರು ಕೂಡ ಕೂದಲು ಆರಿಲ್ಲ. ಸ್ವಲ್ಪ ಆಗಲಿ ಅಂತ ಹೇಳಿ ಕೂದಲು ಹಾಗೆ ಬಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಕೂದಲಲ್ಲಿ ಚಾಕಲ್ ಹೊಡಿತೀನಿ. ಚಾಕಲ್ ಹೊಡ್ಕೊಂಡು ತೊಗೊಂಡು ಬರ್ತೀನಿ. ಕುಂಕುಮ ಉದುರುತ್ತಾನೇ ಇದೆ. ತೊಗೊಂಡು ಬರ್ತೀನಿ. ನೋಡ್ತಾ ಇದ್ದೀರಿ, ಓಪನ್ ಮಾಡ್ಕೊಂಡು ಬಂದಿದ್ದೀನಿ. ಸಖತ್ ಘಮ ಅನ್ನಿಸ್ತಾ ಇದೆ. ಇದು ನೋಡಿ, ಇದೆಯಲ್ಲ, ಇದರಲ್ಲಿ ಈ ಸ್ಪೂನಲ್ಲಿ ಈ ಥರ ಈ ಜಾಗದ್ದೇ ತುಂಬ ಸ್ವೀಟಾಗಿರುತ್ತೆ. ನೋಡಿ,
ಈ ತಿರುಳಿದೆಯಲ್ಲ ಇದೇ ಹಣ್ಣು ಬ್ಯಾಲದ ಹಣ್ಣು, ನಮ್ಮ ಕಡೆ ಎನ್ನುವಂಥದ್ದು ಬ್ಯಾಲದ ಹಣ್ಣು. ಇದಕ್ಕೆ ಕೆಲವರು ಸಕ್ಕರೆ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿ ತಿಂತಾರೆ, ಕೆಲವರು ಒಂದು ಸ್ವಲ್ಪ ಬೆಲ್ಲನ ಪೌಡ್ರ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ತಿಂತಾರೆ. ಪಾನಕಕ್ಕೂ ಕೂಡ ಬೆಲ್ಲ ಹಾಕ್ಕೊಂಡು ಪಾನಕ ಮಾಡಿಕೊಂಡು ಕುಡಿತಾರೆ, ಪಿತ್ತಕ್ಕೆ ತುಂಬ ಒಳ್ಳೆಯದು. ಹಾಗೂ ಕೂಡ ತಿನ್ಬೋದು. ನಾನು ಯಾವಾಗಲೂ ಸಹ ಸ್ವಲ್ಪ ಹುಳಿ ಫ್ಲೇವರೇ ಇರುತ್ತೆ ಈ ಹಣ್ಣಲ್ಲೂ ಕೂಡ ಅಷ್ಟೇ. ಕಾಯಂತೂ ಇನ್ನೂ ಒಗರು ಇರುತ್ತೆ, ತುಂಬ ಹುಳಿ ಇರುತ್ತೆ. ಈ ಥರ ಹಣ್ಣಾಗಿರೋದ್ರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ 100ರಲ್ಲಿ 30% ಅನ್ನೋದು ಸಹ ಹುಳಿ ಅಂತೂ ಇರುತ್ತೆ. ಚೆನ್ನಾಗಿದೆ. ನಾನು ಪ್ರತಿದಿನ ಪೈನಾಪಲ್ನ ತರೋಕ್ಕೆ ಹೋಗ್ತೀನಿ ಒಂದು ಕಡೆ. ಅಲ್ಲಿ ಪೈನಾಪಲ್ಲು, ಕಲ್ಲಂಗಡಿ ಹಣ್ಣು ಇವೆಲ್ಲ ಇರುತ್ತೆ, ಕಟ್ ಮಾಡಿ ಇಟ್ಟಿರ್ತಾರೆ. ಪೈನಾಪಲ್ ಮಕ್ಕಳು ಕೂಡ ಇಬ್ರಿಗೂ ಇಷ್ಟ. ನನಗೂ ಕೂಡ ವೆಯ್ಟ್ ಲಾಸ್ಗೋಸ್ಕರ ಟ್ರೈ ಮಾಡುವಾಗ ಅದರಲ್ಲಿ ನಾರಿನಂಶ ಇರುತ್ತಲ್ವ, ಪೈನಾಪಲ್ ತುಂಬ ಒಳ್ಳೆಯದು. ನಾನು ಮನೆಗೆ ತೊಗೊಬಂದು ಕಟ್ ಮಾಡೋಕ್ಕೆ, ನನಗೆ ಪೈನಾಪಲ್ ಕಟ್ ಮಾಡೋದು ಅಂದರೆ ಆಗಲ್ಲ, ನಮ್ಮ ಮನೆಯವರು ಕಟ್ ಮಾಡಿ ಕೊಡ್ತಾಯಿದ್ದಿದ್ದು. ನನಗಂತೂ ಕಟ್ ಮಾಡೋದಕ್ಕೆ ಬರೋದಿಲ್ಲ, ಅದಷ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ ಪೈನಾಪಲ್ ಕಟ್ ಮಾಡೋದಕ್ಕೆ. ಪೈನಾಪಲ್ಲು ಇವೆಲ್ಲ ತಗೊಬರ್ತಾರೆ ಅಂದರೆ ಅದು ನಮ್ಮ ಮನೆಯವರೇ ತಂದು ಪಪ್ಪಾಯನ್ನು ಸಹ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತಿದ್ರು, ಎತ್ಕೊಂಡು ತಿನ್ನಲಿ ಮಕ್ಕಳು, ನೀನು ತಗೊಂಡು ತಿನ್ನು ಅಂತ ಹೇಳಿ. ಪೈನಾಪಲ್ಲು ಅಷ್ಟೇ ಎಲ್ಲ ನೀಟಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಡ್ತಾಯಿದ್ರು. ಪಕ್ಕದಲ್ಲಿ ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡಿ ಒಂದು ಕಪ್ಪಲ್ಲಿ ಇಟ್ಬಿಡ್ತಾಯಿದ್ರು, ಹಾಕ್ಕೊಂಡು ತಿನ್ನಿರಿ ಅಂತ ಹೇಳಿ. ನನಗೆ ಗೊತ್ತಲ್ಲ, ಈಗ ನಾನು ಜಾಸ್ತಿ ತುಂಬ ಪರಿಚಯ ಆಗಿದ್ದಾರೆ ಅವರು, ಪ್ರತಿನಿತ್ಯ ತೊಗೊಂಬರ್ತೀನಿ, ಮಕ್ಕಳು ತಿನ್ನಲಿ, ಹಣ್ಣು ಒಳ್ಳೆಯದಲ್ವ ಅಂತ ಹೇಳಿ. ಅಲ್ಲಿ ಹುಡುಗ ಇದನ್ನು ಮಾರ್ತಾಯಿದ್ರು, ಎಲ್ಲ ಕಾಯಿ ಇತ್ತು. ನಾನು ಕೇಳಿದೆ, ಹಣ್ಣಾಗಿದೆಯಾ ನೋಡಪ್ಪ ಅಂತ ಹೇಳಿ. ಹುಡುಕಿ ಇದೊಂದು ಹಣ್ಣಾಗಿತ್ತು, ಇದೊಂದು ಹಿಂಗೆ ಅಳ್ಳಾಡ್ತಾ ಇತ್ತು. ತಗೊಂಡೋಗಿ ಅಕ್ಕ ಅಂತ ಹೇಳಿ ಇದನ್ನು ಕೊಟ್ಟಿದ್ದು. ನನಗೆ ತುಂಬಾ ಫೇವ್ರೇಟ್ ಬ್ಯಾಲದ ಹಣ್ಣು ಅಂತ ಹೇಳಿದ್ರೆ ಸೀಸನ್ನಲ್ಲಿ 1-2 ತಿಂದೇ ಇರ್ತೀನಿ ನಾನು. ಇದು ಈ ಸೀಸನ್ ಶುರುವಾದ ಮೇಲೆ ಇದೇ ನಾನು ಫಸ್ಟ್ ಹಣ್ಣನ್ನು ತೊಗೊಂಬಂದಿರೋದು. ಪಾನಕ ಮಾಡ್ಕೊತೀನಿ ಬೆಳಗಿನ ಸಮಯ. ಚಿಕ್ಕ ಜಾರಿಗೆ, ಜ್ಯೂಸ್ ಜಾರೇ ಇದೆ, ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ 1 ಸ್ಪೂನ್ 2 ಸ್ಪೂನ್ ಅಷ್ಟೇ ಬೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸೋಸಿ 1-2-3 ಪುದೀನ ಎಲೆ ಕೂಡ ಹಾಕ್ಕೊಳ್ತೀನಿ. ಕುಡಿದ್ರೆ ಸಖತ್ತು ಟೇಸ್ಟ್ ಇರುತ್ತೆ. ಬ್ಯಾಲದ ಹಣ್ಣಿಂದು ಪಾನಕ ಸಖತ್ತು ಟೇಸ್ಟ್ ಇರುತ್ತೆ. ಆ ಟೈಮಲ್ಲಿ ಬೇಕು ಅಂದರೆ ಒಂದು ಚಿಟಕಿ ಉಪ್ಪು, ಒಂದು ಚಿಟಕಿ ಪೆಪ್ಪರ್ ಪೌಡ್ರು ಸಹ ಹಾಕ್ಕೋಬಹುದು. ಯಾರೋ ಬಂದರು, ಮೋಕ್ಷಿತ್ ಹಣ್ಣು ತಿನ್ನೋಡು, ಬೇಡವಾ, ಬಿಡಪ್ಪ ಬೇಡ ಅಂದರೆ. ತಮ್ಮನ ಮಗ ಹೊರಡ್ತಿದ್ದಾರೆ, ನೆನೆ ಪೂಜೆ ಅಂತ ಬಂದಿದ್ದರು, ಊರಿಗೆ ಹೊರಡ್ತಾ ಇದ್ದಾರೆ, ರೆಡಿಯಾಗಿದ್ದಾರೆ. ತಿನ್ನು ಚಿನ್ನ, ಹಣ್ಣು ಇದು, ಹಣ್ಣು ಚೆನ್ನಾಗೈತೆ ನೋಡಿಲಿ, ನಾನು ತಿಂತೀನಿ ನೋಡು, ಚಿನ್ನು ಅದಕ್ಕೆ ಚೆನ್ನಾಗಿದೆ. ಯಾಕೆ ಚೆನ್ನಾಗೈತೆ ಚಿನ್ನು? ಹುಳಿನಾ? ಇಲ್ವಾ ಇಲ್ಲಿ ನಿನ್ನ ನೋಡ್ತಾರೆ. ಹುಳಿ ಅನ್ನಿಸ್ತಾ ಇದೆಯಾ? ಹುಳಿ ಅನ್ನಿಸ್ತಾ ಇದೆಯಾ? ಬಲಿ ತಿನ್ನಿಸ್ತೀನಿರು. ಬೇಡವಾ? ಹೇ, ನಾನು ಖಾಲಿ ಮಾಡ್ತೀನಿ ಬಿಡಪ್ಪ, ನನಗಿಷ್ಟ ಇದು, ನಾನು ತಿಂತೀನಿ. ತಿನ್ನು ಮತ್ತೆ. ಹಣ್ಣು ಅಂತೀಯಾ? ಬೇಡ, ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಏನಪ್ಪ, ಹಪ್ಪಳ ತಿಂತಾ ಇದೆಯಾ? ಏನು ತೋರಿಸು ಅವ್ರಿಗೆ, ಹಪ್ಪಳ ತೋರಿಸಿ, ಇಲ್ಲಿ ತೋರಿಸು ಅವ್ರಿಗೆ ಹಪ್ಪಳನ. ಏನು ತಿಂತಾ ಇದೆಯಾ? ತೋರಿಸು ಅದನ್ನು. ಎಲ್ಲ ಅದು ಹಪ್ಪಳ ಎತ್ತಿಂಗೆ ತೋರಿಸಿ, ಹಿಂಗೆ ತೋರಿಸು. ಯಾರು ಕೊಟ್ಟಿದ್ದು ಹಪ್ಪಳ? ಅತ್ತೆ ಕೊಟ್ಟಿದ್ದಾ? ಚೆನ್ನಾಗಿದೆಯಾ? ಸೂಪರಾ? ಹಣ್ಣು ಸೂಪರು, ಹಣ್ಣು ಕೂಡ
ಸಖತ್ ಸೂಪರ್. ನೋಡಿಲಿ ತಿಂತಾ ಇಲ್ವಾ ನಾನು? ತಿನ್ನಿ. ಈಗ ಬಿಡಿ ಎಲ್ಲ ಟೈಮಲ್ಲೂ ಸಿಗುತ್ತೆ, ಸೀಸನಲ್ಲಿ ಬರುವಂಥ ಹಣ್ಣು ಇದು. ತಿನ್ನಿ. ಹಣ್ಣುಗಳು ಯಾವುದೇ ಪ್ರಕೃತಿಯಿಂದ ಯಾವ ಟೈಮಲ್ಲಿ ಸಿಗುತ್ತೆ ಅದನ್ನು ಖಂಡಿತ ಮಿಸ್ ಮಾಡ್ದಂಗೆ ತಿನ್ನಿ. ಬೇಕ್ರಿ ಐಟಮ್ಸ್ನ ಕಡಿಮೆ ಮಾಡಿ ಹಣ್ಣುಗಳು ತಿನ್ನಿ. ಹಸಿ ತರಕಾರಿ, ಕಾಳುಗಳು, ಸೊಪ್ಪು ಇದನ್ನು ಹೇರಳವಾಗಿ ತಗೊಳ್ಳೋದ್ರಿಂದ ನಾವು ಏನು ಸ್ಕಿನ್ಗೆ ಮೇಲೆ ಅಪ್ಲೈ ಮಾಡ್ತೀವೋ ಅದಕ್ಕಿಂತ ನಮ್ಮ ದೇಹದಿಂದ ಒಳಗಿಂದ ಬಂದಾಗ ರಕ್ತ ಶುದ್ಧಿ ಇದ್ದಾಗ ನಾವು ಆ್ಯಕ್ಟಿವ್ ಆಗಿ ಇರ್ತೀವಿ. ಈ ರೋಗ ರುಜಿನಗಳಿಗೆ ಬಾಯಿ ಹೇಳ್ಬೋದು. ಆದರೆ ಒಂದಂತೂ ನಿಜ, ಏನೇ ನಾವು ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಅಂತ ಅಂದ್ಕೊಳ್ತೀವಿ, ಸಾವು ಅನ್ನೋದು ಬಂದಾಗ ಒಂದು ಸಣ್ಣ ಆರೋಗ್ಯನೂ ಸಮಸ್ಯೆನೂ ಕೂಡ ಆಯಸ್ಸನ್ನು ಮುಗಿಯುವ ಸೂಚನೆನ ತೋರಿಸುತ್ತೆ. ಆದರೆ ಭಗವಂತ ಕೊಡ್ತೀನಿ ಕೆಲವು ಅವಕಾಶಗಳನ್ನ ನಾವು ಬಳಸ್ಕೊಳ್ಳೋಣ. ಇರೋವರೆಗಾದರೂ ಸಹ ಹೆಲ್ತಿ ಫುಡ್ಗಳನ್ನ, ಆರೋಗ್ಯ ಒಂದು ಲೈಫ್ ಸ್ಟೈಲನ್ನು ನಾವು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ನನ್ನ ಸ್ಕಿನ್ ರೋಟೀನು ಕೂಡ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮಂಜಿಷ್ಠಾ ಸೋಪನ್ನು ಬಳಸ್ತಾ ಇದ್ದೀನಿ. ಮಂಜಿಷ್ಠಾ ಕ್ಯಾರೆಟು ಗ್ಲೋಯಿಂಗ್ ಆಯಿಲ್ ಕೂಡ ನಾನು ನೈಟ್ ಹೊತ್ತು ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ನಾನು 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಒಂದು ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತೀನಿ. ಒಂದು ಸಲ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಥರ 2 ರೀತಿ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಅದನ್ನು ಏನು ಎತ್ತ ಅಂತ ಕೂಡ ನಿಮ್ಮ ಮುಂದೆ ತೋರಿಸುವಂಥದ್ದು ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ, ಆಯಿತಾ? ತಿಂದು ಮುಗಿಸ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಡೈಲಿ ಬ್ಲಾಗ್ ವಿಡಿಯೋ ನಿಮಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಕೊಡುವಂಥದ್ದು, ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡುವಂಥದ್ದು, ಹಾಗೆ ನಿಮ್ಮ ಪ್ರೀತಿಯ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸುವಂಥದ್ದನ್ನು ಮಾಡಿ. ಅದಕ್ಕೂ ಮುಖ್ಯವಾಗಿ ಚಾನಲ್ಗೆ ಮೊದಲ ಬಾರಿ ಏನಾದರೂ ಬಂದು ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ, ಆಯಿತಾ? ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ನ ತುಂಬ ಜನ ಸರ್ಚ್ ಮಾಡಿ ಫೋನ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಂತೂ ತುಂಬ ಹೆಣ್ಮಕ್ಳು ಫೋನ್ ಮಾಡಿ ರಾಯರ ವ್ರತಗಳನ್ನ ಕೇಳ್ಕೊಳ್ತಾ ಇದ್ದಾರೆ, ಮಂತ್ರಗಳನ್ನ ಕೇಳ್ತಿದ್ದಾರೆ. ಇಷ್ಟು ದಿನ ಅವರಿಗೆ ಗೊತ್ತಾಗಿಲ್ಲ ಪಾಪ, ಇವಾಗ ವಿಡಿಯೋ ಸರ್ಚ್ ಮಾಡ್ತಿದ್ದಾರೆ. ಸರ್ಚ್ ಮಾಡಿ ನಂತರ ನನಗೆ ಕರೆಗಳು ಮಾಡಿ ನನ್ನ ಹತ್ರ ಒಂದಿಷ್ಟು ಸಲಹೆಗಳನ್ನ ತಗೊಳ್ತಾ ಇದ್ದಾರೆ. ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಯಾರಿಗೆ ಬೇಕು, ಮಂಜಿಷ್ಠಾ ಸೋಪ್ ಯಾರಿಗೆ ಬೇಕು, ಕುಕ್ಕುಂಬರ್ ಸೋಪ್ ಯಾರಿಗೆ ಬೇಕು ಅಂಥವರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ನಂಬರು ಸಹ ಅಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಆ ನಂಬರನ್ನು ನೀವು ನನಗೆ ಆರ್ಡರ್ ಪ್ಲೇಸ್ ಕೂಡ ಮಾಡ್ಕೋಬಹುದು, ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಎಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.